ಮನೆ ಆಂಟಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಬಂದೆ. ನೋಡಿದ್ರೆ ಏನೋ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಅಂದರು. ಏನು ಗೋಬಿ ಮಂಚೂರಿ ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಬಂದೆ. ನೋಡಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿದ್ದಾರೆ. ಸಿಮೆಂಟ್ಸ್ ಇಟ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಾರೆ, ಸಾಸ್ ಇಟ್ಕೊಂಡಿದ್ದಾರೆ. ಸಿಂಪಲ್ಲಾಗಿ ಈಗ ಅದನ್ನೆಲ್ಲ ಹೂಕೋಸನ್ನ ಕಾರ್ನ್ಫ್ಲೋರ್ ಹಾಕಿ ಆಯಿಲಲ್ಲಿ ಕರಿಯಕ್ಕೆ ಇಟ್ಟಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ. ಆಲ್ರೆಡಿ ಈ ಥರ ಕಲಸಿಟ್ಕೊಂಡಿದ್ದಾರೆ. ತುಂಬ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡೋದಂತ ಆಂಟಿ ನನಗೆ ಇವತ್ತು ಹೇಳ್ಕೊಡ್ತಾರೆ. ಈ ಗೋಬಿ ಅಂತ ನಂಗೆ ಅಂಗಡಿಲೇ ತಿಂದಂಗೆ ಫೀಲ್ ಬಂತು. ಏನೇನು ಹಾಕಿದ್ರಿ ಆಂಟಿ ಅಂತ ಕೇಳಿದೆ. ಏನಿಲ್ಲ, 2 ಟೊಮ್ಯಾಟೊ, 2 ಈರುಳ್ಳಿ, 2 ಕ್ಯಾಪ್ಸಿ ಹೆಚ್ಚಿಟ್ಕೊಂಡಿದ್ದೆ. 2 ಟೊಮ್ಯಾಟೊನ ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಟೊಮೆಟೊ ಸಾಸ್ ಇಟ್ಕೊಂಡಿದ್ದೆ. ಎಲ್ಲ ಮಸಾಲೆ ಮಾಡಿ ಇಟ್ಕೊಂಡು ಗೋಬಿನ ಕಾರ್ನ್ಫ್ಲೋರು ಮತ್ತು ಚೂರೇ ಅಕ್ಕಿ ಹಿಟ್ಟಲ್ಲಿ ಕಲಸಿಟ್ಕೊಂಡು ಎಣ್ಣೆಗೆ ಕರೆದಿಟ್ಕೊಂಡೆ. ಮಸಾಲೆ ಎಲ್ಲ ರೆಡಿ ಆದಮೇಲೆ ಅವನ್ನೆಲ್ಲ ಹಾಕಿ ತಿರುಗಿಸ್ಬಿಟ್ಟೆ. ಗೋಬಿ ಮಂಚೂರಿ ಆಗೋಯ್ತು ಅಂದರು. ಸಕ್ಕತ್ತಾಗಿ ಮಾಡಿದರು. ಮನೇಲೆ ಸಿಂಪಲಾಗಿ ಆದಷ್ಟು ಟ್ರೈ ಮಾಡ್ಕೊಳ್ಳಿ, ಯಾಕಂದರೆ ಏನು ರಿಸ್ಕ್ ಇರೋದಿಲ್ಲ. ಹಳ್ಳಿ ಮನೇಲಿ ಸುಮ್ಮನೆ ದುಡ್ಡು ಕೊಟ್ಟು ಈ ಥರ ಎಲ್ಲ ಮಾಡ್ಕೊಳೋಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಿನಿ ವ್ಲಾಗ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.